ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಮೊಹಮ್ಮದ್ ಪೈಗಂಬರ್ ದಿನಾಚರಣೆ ನಿಮಿತ್ತವಾಗಿ ಮಾನ್ವಿ ಪಟ್ಟಣದ ಟಿಪ್ಪು ಸುಲ್ತಾನ್ ವೃತ್ತದ ಬಳಿ ಮುಸ್ಲಿಂ ಸಮಾಜದ ಯುವಕರು ರಕ್ತದಾನ ಮಾಡುವ ಮೂಲಕ ಮೊಹಮ್ಮದ್ ಪೈಗಂಬರ್ ದಿನಾಚರಣೆಯನ್ನ ವಿಶೇಷವಾಗಿ ಆಚರಣೆ ಮಾಡಲಾಗಿದೆ. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ಮುಸ್ಲಿಂ ನೌಜವಾನ್ ಕಮಿಟಿಯಿಂದ ಮೊಹಮ್ಮದ್ ಪೈಗಂಬರ್ ಅವರ ವಿಚಾರವನ್ನ ನಾವೆಲ್ಲರೂ ಕೂಡ ಅಳವಡಿಸಿಕೊಳ್ಳೋದ್ರ ಜೊತೆಗೆ ರಕ್ತದಾನ ಶಿಬಿರ ಹಮ್ಮಿಕೊಂಡು ಮಾದರಿ ಕಾರ್ಯಕ್ರಮ ಮಾಡಿದ್ದಾರೆಂದು ಹಿರಿಯ ಮುಖಂಡರು ಬಣ್ಣಿಸಿದ್ದಾರೆ. ರಕ್ತ ಏನು ಅಂದ್ರೆ ಸ್ವಂತದಳು. ಬೇರೆ ದಾನ ಮಾಡ್ಬೇಕಾದ್ರೆ ಯಾರೋ ಕಲಿಸಿದ್ರೆ ನಾವು ದಾನ ಮಾಡಬಹುದು. ವಿದ್ಯಾದಾನ, ಊಟ ಹಂಚಲಿಕ್ಕೆ ಶಕ್ತಿ ಕೊಟ್ಟಿರ್ತಕ್ಕಂಥ ಹಣವನ್ನು ನಾವು ಮತ್ತೆ ದಾನ ಮಾಡಿದ್ರೆ ಅದು ಇನ್ನೊಬ್ರು ಕೂಡ ಪಾಲಾಗಬಹುದು. ಆದ್ರೆ ರಕ್ತದಾನ ಅನ್ನುವಂಥದ್ದು ಸ್ವಂತದ ದಾನ. ಇದಕ್ಕೆ ಬಹಳ ಮುಖ್ಯವಾಗಿ ಒಂದು ಮಾತು ಹೇಳ ಬಯಸ್ತೇನೆ. ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ರಹಮತ್ ಅಲಿ ಮತ್ತು ಅದೀಪ್ ಸರ್ ಅವರ ಟೀಮ್ ತಂಡಕ್ಕೆ ವಿಶೇಷ ಜೋರಾಗಿ ಚಪ್ಪಳ ತಟ್ಟಬೇಕು. ಮನಸ್ಫೂರ್ತಿಯಿಂದ ಚಪ್ಪಾಳೆ ತಡಬೇಕು. ಕಾರಣ ಇಷ್ಟೇ, ಈ ಕಾರ್ಯಕ್ರಮ ಎಷ್ಟು ಅದ್ಭುತ ಅಂತ ಕೇಳಿದ್ರೆ ರಕ್ತವನ್ನು ದಾನ ಮಾಡುವಂತ ದಿನ. ಇಡೀ ಪ್ರಪಂಚದಲ್ಲೇ ಒಂದು ಮಾತನ್ನು ಅರ್ಥಕೋಬೇಕು, ಗಮನಿಸಬೇಕು. ಇಡೀ ಪ್ರಪಂಚದಲ್ಲಿ ಯಾವುದೇ ಒಂದು ಕಂಪನಿಗಳು ತಯಾರಿಸಿರುವಂತಹ ಒಂದು ಏಕೈಕ ವಸ್ತು ಅಂದ್ರೆ ರಕ್ತ. ಇವತ್ತಿಗೂ ಕೂಡ ಯಾವುದೇ ಕಂಪನಿ ತಯಾರು ಮಾಡಕ್ಕಾಗಲಿಲ್ಲ, ಅದಕ್ಕೆ ಇದರ ದಾನ ಅಂತ ಕರೆದ್ರು. ಯಾಕೆ ಕರೆದ್ರು ಅಂತಂದ್ರೆ ಯಾವುದೇ ಹಣವನ್ನ ಬಯಸದೆ, ಆಪೇಕ್ಷವನ್ನ ಬಯಸದೆ, ಗೌರವವನ್ನ ಬಯಸದೆ, ಏನನ್ನೂ ಬಯಸದೆ ಇರುವಂತ ದಾನ ಮಾಡಿದಾಗ ಮಾತ್ರ ಅದು ದಾನಕ್ಕೆ ಶ್ರೇಷ್ಠ ಆಗ್ತದೆ. ಅದು ಅಂತದ್ದೇನಂದ್ರೆ ದೇಹದಲ್ಲಿರ್ತಕ್ಕಂಥ ರಕ್ತ. ಬಹಳ ರಕ್ತ ತಗೊಳ್ಳೋದರಿ, ಬಹಳ ಗಮನಿಸಿ ಕೇಳಬೇಕಂದ್ರೆ 350 ml ಮಾತ್ರ ತಗೊಳ್ಳಾಗ್ತದೆ ರಕ್ತ. ಆದ್ರೆ ತಿಳ್ಕೊಂಡಿರ್ಬೇಕು ನಿಮಗೆ, 350 ml ಕೇವಲ ಒಂದು ಸಣ್ಣ ಪಾಕೆಟ್ ಅಲ್ಲಿ ತಗೊಳ್ತಕ್ಕಂಥ ರಕ್ತ ನಿಮಗೆ 24 ತಾಸಲ್ಲಿ ಮತ್ತೆ ಜನರೇಟ್ ಆಗ್ತದೆ, ಹೊಸ ರಕ್ತ ಬರ್ತದೆ. ಹಳೆ ರಕ್ತದಲ್ಲಿರ್ತಕ್ಕಂಥ ರೋಗಾಂಶಗಳೆಲ್ಲ ಅವು ಸತ್ತೋಗ್ತವೆ. ಆ ಪ್ಯೂರಿಫಿಕೇಶನ್ ಮಾಡಿದಾಗ ರಕ್ತದ ಕಣಗಳೆಲ್ಲ ಹೊರಗೋಗ್ತವೆ. ವ್ಯಕ್ತಿ ರಕ್ತ ಕೊಟ್ಟ ನಂತರ ಚುರುಕಾಗ್ತಾನೆ. ಮತ್ತೆ ಆ ವ್ಯಕ್ತಿ ರಕ್ತ ಕೊಟ್ಟಾಗೆಲ್ಲ ಅವರ ಕಣ್ಣು ರುಚಿ ತುಂಬಾ ಚೆನ್ನಾಗಾಗ್ತದೆ. ಆ ರಕ್ತ ಕೊಡುವುದರ ಮುಖಾಂತರವಾಗಿ ಆ ವ್ಯಕ್ತಿಯಲ್ಲಿ ಅನೈತಿಕವಾಗಿರ್ತಕ್ಕಂಥ, ವಿಶೇಷವಾಗಿರ್ತಕ್ಕಂಥ ನೈತಿಕತೆ ಒಳಗಡೆ ದೇಹದ ರಚನೆಗಳಾಗಿರ್ಬೋದು, ಮಾನಸಿಕ ರಚನೆಗಳಾಗಿರ್ಬೋದು, ಮಾನಸಿಕ ವಿಚಾರಗಳಾಗಿರ್ಬೋದು, ಒಳ್ಳೆ ಬೆಳವಣಿಗೆಗಳು ಕಾಣ್ತವೆ ರಕ್ತ ಕೊಡುವುದರಿಂದ. ಹೀಗಾಗಿ ಈ ರಕ್ತ ಕೊಡುವಂತ ವಿಶೇಷತೆ ಏನಿದೆ ಅಂದ್ರೆ ಅದು ಯುವಕರಲ್ಲಿ ಅಷ್ಟೇ ಇಲ್ಲ, ಯಾರು ಬೇಕಾದ್ರೂ ಕೊಡ್ಬೋದು. ನಿಮ್ಗೊಂದು ವಿಷಯ ಹೇಳ್ತೀನಿ ಕೇಳಿ. ಒಂದು ಸಹ ಇಲ್ಲೇ ಮಾನವಿಯಲ್ಲಿ ಒಂದ್ ಕಡೆ ಎಲ್ಲೋ ರಕ್ತದಾನ ಮಾಡ್ಬೇಕಾದ್ರೆ ಬಹಳ ಜನ ಯುವಕರು ಅಂಜುತ್ತಾ ಇದ್ರು, ನಾವು ರಕ್ತದಾನ ಮಾಡ್ಬೇಕಾ, ನಾವು ಕೊಡ್ಬೋದಾ, ನಮ್ ಕೊಡಕ್ ಬರೋದಿಲ್ಲ, ನಾವು ಯಾವಾಗ ಕೊಟ್ಟಿಲ್ಲ, ನಾವು ಏನಾಗ್ತದೆ ಏನಿಲ್ಲ ಅಂತ. ಒಂದು ಹುಡುಗಿ ಬಂದು, ನನ್ನ ಸ್ಟೂಡೆಂಟ್ ರೇಖಾ ಅಂತ ಒಂದು ಹುಡುಗಿ, ಸರ್ ನಾನು ರಕ್ತ ಕೊಡ್ತೀನಿ ಸರ್ ಅಂತ ಬಂದು ಬೆಡ್ ಮೇಲೆ ಮಲ್ಕೊಂಡು, ಆ ಹುಡುಗಿ ನೋಡಿ ಎಷ್ಟೋ ಹುಡುಗರು ಕೊಟ್ಟರು ರಕ್ತ. ಒಂದು ಹೆಣ್ಮಗಳು ಕೂಡ ರಕ್ತ ಕೊಡ್ಬೋದು ಅಂತ ನಿಮಗೆ ಈ ಮನವರಿಕೆ. ಬ್ಲಡ್ ಕೊಟ್ರೆ ಮನುಷ್ಯನಿಗೆ ಜೀವ ಉಳಿಸುವ ಕಾರ್ಯಕ್ರಮ. ಆ ಕಾರಣಕ್ಕ ಈ ಕಾರ್ಯಕ್ರಮವನ್ನು ನಮ್ಮ ರಹಮತ್ ಅಲಿ, ಆಶೀಮ್, ಇಜಾಜ್ ಖಾದ್ರಿ ಅವರು, ರಹಮತ್ ಅಲಿ ಜಾಗೀರ್ದಾರ್, ಮೆಹಬೂಬ್ ಕುರೇಶಿ ಇವೆಲ್ಲರೂ ಈ ಕಾರ್ಯಕ್ರಮ ಮಾಡೋದಾಗ, ಎಲ್ಲ ಮೀಟಿಂಗ್ ಮಾಡಿದಾಗ ಇದು ಮೊದಲನೇದಾಗಿ ಬ್ಲಡ್ ಕ್ಯಾಂಪ್ ಮಾಡಮ್ಮ, ಚೆನ್ನಾಗಿರ್ತೈತಿ, ಒಳ್ಳೇದಾಗಿರ್ತೈತಿ. ನಮ್ಮ ಪ್ರವಾದಿಯವರು ಹುಟ್ಟಿದ ದಿವಸ ಇವತ್ತು ಪ್ರತಿಯೊಬ್ಬರಿಗೆ ಒಂದು ಮೆಸೇಜ್ ಮೂಡ್ತೈತೆ. ಸ್ವಲ್ಪ ಒಂದೆರಡು ಕಡೆ ಒಂದೆರಡು ಮಾತು ಬಂದು, ಇದು ಹಿಂಗೆ ಮಾಡಬಾರ್ದಿತ್ತು, ಅದಂಗೆ ಮಾಡಬಾರ್ದಿತ್ತು ಅಂತ. ಈ ಊರಂದಮೇಲೆ ಎಲ್ಲರೂ ದೊಡ್ಡವರು, ಹಿರಿಯವರು ಎಲ್ಲರೂ ಮಾತಾಡ್ತಾರೆ. ಆದರೆ ಸರ್ವರಿಗೆ ಎಲ್ಲ ಕೆಲಸ ಮಾಡಿ ಚೆನ್ನಾಗಿರ್ಬೇಕಂತೇಳಿ ನಾವು ಈ ಕಾರ್ಯಕ್ರಮ ಚಾಲನೆ ಮಾಡಿದ್ದೀವಿ. ಪ್ರತಿ ಟೈಮ್ ಯಾವುದೇ ಮಿಲಾದನ್ ನಬಿ ಆಗಿರ್ಬೋದು, ಪ್ರತಿಯೊಂದಕ್ಕೆ ಕೆಲಸ ಮಾಡ್ತೀವಿ. ಪ್ರತಿಯೊಬ್ಬರು ಕೆಲಸ ಮಾಡ್ತಾರೆ. ಎಲ್ಲ ಕಡೆ ಅನ್ನದಾಸೋಹ, ನಮ್ಮ ಫ್ರೂಟ್ ಹಂಚೋದು, ಬ್ಲಡ್ ಕೊಡೋದು ಎಲ್ಲ ಪ್ರಪಂಚದಾಗ ಈ ಕೆಲಸ ನಡೀತಿರ್ತದೆ. ಆ ಕಾರಣಕ್ಕೆ ನಾವೆಲ್ಲರೂ ಸರಿ ಕೆಲಸ ಮಾಡಿವಿ. ಆಮೇಲೆ ನಮ್ಮ ಹಿರಿಯರಾದ ಸಾದಿಕ್ ಕುರೇಶಿ ಅವರಿಗೆ ಈ ಥರ ಮಾಡಬೇಕು, ಸಿಮೆಂಟ್ ರೋಡ್ನಲ್ಲಿ ಮಾಡಿದ್ರೆ ಹೆಂಗಿರ್ತೈತೆ ಅಂತ ಹೇಳಿದ್ರೆ ಖಲೀಲ್ ಕುರೇಶಿ ಅವ್ರಿಗೆ ಕೇಳಿದ್ದೀವಿ. ಆಮೇಲೆ ಎಲ್ಲರೂ ಈ ಎಷ್ಟು ಮಂದಿ ನಮ್ಮ ಲಾಲ್ ಚಂದ ಸಾಬ್ ಅಂತೇಳಿ ಲಾಲ್ದಾರಿ ಅಂತ ಹೇಳ್ತಾರೆ, ಅವ್ರಿಗೆ ಕೇಳಿದ್ದೀವಿ. ಎಲ್ಲ ಇಲ್ಲಿ ಕುರೇಶಿ ಬಾಂಧವರಿಗೆ ಕೇಳಿದ್ದೀವಿ. ಶಂಶು ಸಾಬ್ ಸೋಟಿ ಕುರೇಶಿ ಅವ್ರಿಗೆ ಕೇಳಿದ್ದೀವಿ. ಇನ್ನೂಸ್ ಅವರು ಸೋಟಿ ಕುರೇಶಿ ಅವರಿಗೆ ಕೇಳಿದ್ದೀವಿ. ಪೇಪರ್ ಕೇಳಿದಾಗ ಎಲ್ಲರೂ ಒಪಿನಿಯನ್ ಒಳ್ಳೆಯದಾಗಿ ಬಂತು. ಈ ಬ್ಲಡ್ 200-250 ಮಂದಿ ಕೊಡಕ್ಕೆ ರೆಡಿ ಆಗ್ಯಾರ ನಮ್ಮಲ್ಲಿ. ಆದರೆ ನಮ್ಮ PHO ಸಾಹೇಬರು ಒಂದು 80-100 ಕೊಟ್ಟರೆ ಚೆನ್ನಾಗಿರ್ತದೆ ಹಣ ಇರ್ತದೆ, ಮತ್ತು ಬ್ಲಡ್ ಆಮೇಲೆ ಏನಾಗುತ್ತೆ ಅಂತ ಹೇಳಿ ಹೇಳಿದ ಕಾರಣಕ್ಕೆ ಕಡಿಮೆ ಮಾಡಿವಿ. ಇನ್ನು ಮಿನಿಮಮ್ 250ರಿಂದ ಜಾಸ್ತಿ 300 ತನಕ ಅದ ಬ್ಲಡ್ ಕೊಡೋರು ಯಂಗಿಸ್ಟರ್ಸ್. ಆ ದೇವರಿಗೆ ಅವ್ರಿಗೆ ಶಕ್ತಿ ಕೊಳ್ಳಿ. ಪ್ರತಿಯೊಬ್ಬರಿಗೆ ಇಂಥ ಕೆಲಸ
ಮಾಡಕೊಳ್ಳಿ. ಜಾತಿ ಧರ್ಮ ಭೇದಗಳು ಬಿಟ್ಟು ಎಲ್ಲರಿಗೆ ಬ್ಲಡ್ ಕೊಡೋದು ಒಂದು ಬುದ್ಧಿ ಕೊಳ್ಳಿ. ಯಾರಿಗೆ ಬ್ಲಡ್ ತಗೊಳ್ಳೋದು ಕಷ್ಟ ಕಾಲ ಬರಬಾರ್ದು. ಎಲ್ಲರಿಗೆ ಆರೋಗ್ಯ ಆಯಿಸಿಕೊಳ್ಳಿ ಅಂತ ನಾ ದೇವರಲ್ಲಿ ಅಲ್ಲನಲ್ಲಿ ಪ್ರಾರ್ಥಿಸ್ತೀನಿ. ಗಳು ಕೂಡ ಆಮೇಲೆ ವೇದಿಕೆ ಮೇಲೆ ಕುಳಿತಿರುವಂಥ ಎಲ್ಲ ಗುರುಗಳಿಗೆ, ಮಾನ್ವಿ ತಾಲೂಕಿನ ಎಲ್ಲ ಹಿರಿಯ ಮುಖಂಡರಿಗೆ ಮತ್ತು ಈ ಮುಸ್ಲಿಂ ನವಜವಾನ್ ಕಮಿಟಿಯ ಎಲ್ಲ ಸದಸ್ಯರು, ಯಾಕಂದರೆ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಮೇನ್ ಕೇಂದ್ರ ಬಿಂದುವರು ಅವರು. ಸರ್, ಈ ಥರ ಒಂದು ನಾವು ಬ್ಲಡ್ ಡೊನೇಷನ್ ಕ್ಯಾಂಪ್ ಹಮ್ಮಿಕೊಳ್ಬೇಕಂತ ಮಾಡಿದ್ದೀವಿ ಅಂತ ಹೇಳಿದಾಗ ತುಂಬ ಖುಷಿ ಆಯಿತು. ಯಾಕಂದರೆ ಇಂಥ ಒಂದು ಕಾರ್ಯಕ್ರಮಗಳು ಮತ್ತೆ ಮತ್ತೆ ಆಗ್ತಾ ಇರಬೇಕು. ಯಾಕಂದರೆ ಈ ಬ್ಲಡ್ ಅನ್ನೋದು, ರಕ್ತ ಅನ್ನೋದೇನಿದೆ, ಅದು ಎಷ್ಟೇ ದುಡ್ಡು ಕೊಟ್ಟರು ಕೂಡ ಸಿಗದೇ ಇರೋಂಥ ವಸ್ತು. ನಾವು ಏನು ದಾನ ಮಾಡಿದ್ರು ಮಾಡ್ಬೋದು, ಆದರೆ ನಮ್ಮಲ್ಲಿ ಈಗ ರಕ್ತದಾನ ಮಾಡಿದಾಗ ಅದೊಂದು ಸಂತೃಪ್ತಿ ಭಾವನೆ ಏನು ಬರುತ್ತಲ್ಲ, ಅದು ಏನು ಬೇರೆ ಏನು ಕೊಟ್ಟರು ಕೂಡ ಸಿಗಲ್ಲ ಅನ್ನೋದೊಂದು ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ಅದೇ ರೀತಿ ಈಗ ಭಾಳಷ್ಟು ಕಡೆ ಈಗ ಬ್ಲಡ್ ಭಾಳಷ್ಟು ಇಬ್ಬರಿಗೂ ಲಾಭ ಇದೆ, ಕೊಡೋರಿಗೂ ಲಾಭ ಇದೆ, ತಗೊಳ್ಳೋರಿಗೂ ಕೂಡ ಲಾಭ ಇದೆ. ಮೊದಲು ಕೊಡೋರಿಗೆ ಏನು ಲಾಭ ಇದೆ ಅಂತ ಹೇಳ್ತೀನಿ. ಕೊಡೋರಿಗೆ ಈಗ ನಿಮ್ಮ ಹಾರ್ಟ್ ಭಾಳ ಚೆನ್ನಾಗಿ ಮುಂದೆ ಕೆಲಸ ಮಾಡಬೇಕು ಅಂತಂದಾಗ ಈ ಬ್ಲಡ್ ಅವಾಗವಾಗ ಕೊಡ್ತಾ ಇದ್ದರೆ ನಿಮ್ಮ ಹಾರ್ಟ್ ಕೂಡ ಭಾಳ ಚೆನ್ನಾಗಿ ಕೆಲಸ ಮಾಡ್ತಾರೆ. ಅದೇ ರೀತಿಯಾಗಿ ಲಿವರ್ ಆಗಿರ್ಬೋದು, ಕಿಡ್ನಿ ಆಗಿರ್ಬೋದು, ಪ್ರತಿಯೊಂದು ನಮ್ಮ ಬಾಡಿಯಲ್ಲಿರೋ ಅಂಗಾಂಗಗಳು ಚೆನ್ನಾಗಿ ಕೆಲಸ ಮಾಡಬೇಕು ಅಂತಂದರೆ ಅವಾಗವಾಗ ಬ್ಲಡ್ ಡೊನೇಷನ್ ಮಾಡೋದ್ರಿಂದ ಚೆನ್ನಾಗಿ ಕೆಲಸ ಆಗುತ್ತೆ. ಅದೇ ರೀತಿಯಾಗಿ ಈಗ ನಿಮಗೆ ಕೊಡೋರಿಗೆ ಏನಪ್ಪ ಅಂತಂತಂದರೆ, ಈಗ ನಾವು ಭಾಳಷ್ಟು ಇವತ್ತಿನ ದಿವಸ ಸರಿಯಾಗಿ ಓಡಾಡ್ತಾ ಇಲ್ಲ, ಏನಿಲ್ಲ, ಬೊಜ್ಜು ಎಲ್ಲ ಮೈಯಲ್ಲಿ ಭಾಳ ಇದೆ. ಸೊ ಈ ಒಂದು ಬ್ಲಡ್ ಡೊನೇಷನ್ ಮಾಡೋದ್ರಿಂದ ಒಬೆಸಿಟಿ ಕೂಡ ಕಡಿಮೆ ಆಗುವಂಥ ಚಾನ್ಸಸ್ ಭಾಳ ಇದೆ. ಸೊ ಅದೇ ರೀತಿ ಇವತ್ತಿನ ದಿವಸ ನಾವು ಕೊಡುವವರಿಗೆ, ಈಗ ಮಕ್ಕಳು ಸಣ್ಣ ಸಣ್ಣ ಮಕ್ಕಳು ಇವತ್ತಿನ ದಿವಸ ಥೆಲಸೀಮಿಯಾ ಅಂತ ಸಣ್ಣ ಒಂದು ದೊಡ್ಡ ಕಾಯಿಲೆಯಿಂದ ಬಳಲ್ತಿದ್ದಾರೆ. ಅವರಿಗೆ ಪ್ರತಿ ತಿಂಗಳು ಕೂಡ ರಕ್ತ ಬೇಕಾಗ್ತದೆ. ಆ ಒಂದು ಪ್ರತಿ ತಿಂಗಳ ರಕ್ತ ಬೇಕಾದಾಗ ಅವರು ನಾವು ದುಡ್ಡು ಕೊಟ್ಟರೆ ಏನು ಸಿಗಲ್ಲ. ಬಟ್ ಅದೇ ಈ ತರ ಮುಸ್ಲಿಂ ಸಮಾಜದ ನೂರಾರು ಯುವಕರು ಕೂಡ ರಕ್ತದಾನ ಮಾಡುವ ಮೂಲಕ ಇನ್ನೊಂದು ಜೀವ ಉಳಿಸೋದ್ರ ಜೊತೆಗೆ ಒಳ್ಳೆಯ ಕಾರ್ಯ ಮಾಡೋಣ ಅಂತ ನಾಮುಂದು ತಾಮುಂದು ಬಂದು ರಕ್ತದಾನ ಮಾಡಿರುವುದು ಕಂಡು ಬಂದಿದೆ. ಸೈಯದ್ ಖಾದರ್ ಬಾಷಾ, ಟಿವಿ 20 ಕನ್ನಡ ನ್ಯೂಸ್, ಮಾನ್ವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.